ಹಾಯ್ ಹಲೋ ನಮಸ್ತೆ. ನಾನು ಆಕಾಶ್ ನಾಯ್ಕ್. ಇದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ಇವತ್ತಿನ ದಿವಸ ನಮ್ಮ ಒಂದು ಕ್ಲಾಸ್ನಲ್ಲಿ ಸಾಮ್ಯತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಎರಡು ಕ್ಲಾಸ್ಗಳ ಮುಂಚೆ ಎರಡು ಕ್ಲಾಸ್ನ ನಿಮಗೆ ನಾನು ತೆಗೆದುಕೊಂಡಿದ್ದೀನಿ. ಆ ಎರಡು ಕ್ಲಾಸಲ್ಲಿ ಮೊದಲನೇದು ಸಿರೀಸು, ಎರಡನೇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ತಗೊಂಡಿದ್ದೀನಿ. ಹಾಗೆ ಇವತ್ತಿನ ದಿವಸ ಸಾಮ್ಯತೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಈ ಒಂದು ವಿಷಯಗಳನ್ನ ಒನ್ ಬೈ ಒನ್ ಡೈಲಿ ಒಂದು ಕ್ಲಾಸ್ನ ತೆಗೆದುಕೊಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾವು ಒಂದು ವಿಷಯವನ್ನ ಪರಿಪೂರ್ಣವಾಗಿ ಕಲಿತು ಅದನ್ನ ಪರಿಪೂರ್ಣತೆಯನ್ನು ಕಲಿತು ಅದಾದ ನಂತರದಲ್ಲಿ ನಾವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ ಎಕ್ಸಾಮ್ ಬರೋದಕ್ಕೆ ನಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಮತ್ತು ಅದೇ ರೀತಿಯಾಗಿ ಒಂದೇ ವಿಷಯವನ್ನು ನಾವು ಪದೇ ಪದೇ ಹೇಳೋದ್ರಿಂದ ಅದೇನಾಗುತ್ತೆ, ಅಷ್ಟು ಬೋರ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಒಂದು ದಿನಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಟಾಪಿಕ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿವಸ ನನ್ನ ಒಂದು ವಿಷಯ ಸಾಮ್ಯತೆ ಆಗಿರುತ್ತದೆ. ಹಾಗಾಗಿ ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ಆ ಎಕ್ಸಾಂಪಲ್ಗಳನ್ನ ಯಾವ ರೀತಿ ಬಿಡಿಸಬೇಕು, ಇವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರುತ್ತೆ, ಇವನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಬರ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ವಿಷಯವನ್ನು ತಿಳಿಸಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಈ ಒಂದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೊಚ್ರೇಲಿ ಉಚಿತವಾಗಿ ನಾವು ಏನ್ ಮಾಡ್ತಾ ಇದೀವಿ, ಒಂದು ಕಾರ್ಯಕ್ರಮ ತೆಗೆದುಕೊಳ್ತಾ ಇದೀನಿ. ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಒಂದು ಸೆಂಟರ್ಗೆ ಬಂದು ವಿದ್ಯಾಭ್ಯಾಸವನ್ನು ಕಲಿತು ನಿಮ್ಮ ಒಂದು ಜಾಬ್ಗೋಸ್ಕರ ಒಂದು ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವೆಕೇಷನ್ ಕ್ಲಾಸ್ ನಾವು ತೆಗೆದುಕೊಳ್ತಾ ಇದ್ದೀವಿ. ನೀವು ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳಿಂದ ಇದರ ಒಂದು ಅನುಕೂಲತೆಯನ್ನು ಪಡೆದುಕೊಳ್ಬೇಕಂತ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ SSC JD ಇರಬಹುದು, ಆರ್ಮಿ ಎಕ್ಸಾಮ್ಸ್ ಇರಬಹುದು, ಮತ್ತೆ PC PSI KS SD FD ಈ ರೀತಿಯಾದಂತಹ ವಿಲೇಜ್ ಅಕೌಂಟೆಂಟ್ ಇರಬಹುದು. ಇವತ್ತಿನ ದಿವಸ ನಡೆದಂತಹ ನೆಟ್ ಎಕ್ಸಾಮ್ ಅಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೆಟ್ ಎಕ್ಸಾಮ್ ಅಲ್ಲಿ ಕೂಡ ಮೊನ್ನೆ ಲಾಸ್ಟ್ ಕ್ಲಾಸ್ ಹೇಳಿದ ಕೋಡಿಂಗ್ ನಲ್ಲಿ ಒಂದು ಕ್ವಶನ್ ಬಂದಿತ್ತು. ಆ ಕೋಡಿಂಗ್ ಕ್ವಶನ್ ನಿಮಗೆ ನೆಕ್ಸ್ಟ್ ಯಾವಾಗಲೂ ನಾನು ಆ ಕ್ವಶನ್ ಯಾವ ರೀತಿ ಬಂದಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ಒಂದು ವಿಷಯಗಳನ್ನ ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂತ ಅದರೊಳಗೆ ಎಸ್ಪೆಷಲಿ ಇವಾಗ SSC JD ಕನ್ಫರ್ಮ್ ಆಗಿದೆ. SSC JD ಅಲ್ಲಿ ಅತಿ ಮುಖ್ಯವಾಗಿ ಈ ಒಂದು ವಿಷಯಗಳ ಮೇಲೆ ಮಿನಿಮಮ್ ಒಂದೊಂದು ವಿಷಯಕ್ಕೆ ಮಿನಿಮಮ್ 3 ಕ್ವಶನ್ಗಳಂತ ನಾವಿಲ್ಲಿ ನೋಡ್ಲೇಬೇಕಾಗ್ತದೆ, ಬಂದೇ ಬರ್ತವೆ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ಒಂದು ಪರಿಪೂರ್ಣತೆಯನ್ನು ಬರಬೇಕು, ನೀವು ಒಂದಷ್ಟು ಅನುಕೂಲವಾಗಿ ಆಗೋ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೀನಿ ಅಂತಂದ್ರೆ ಈ ಒಂದು ಕ್ಲಾಸ್ಗಳನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ಎಷ್ಟು ವಿದ್ಯಾರ್ಥಿಗಳನ್ನ ನೋಡಿ ನಿಮ್ಗೆ ಅನುಕೂಲ ಆಗಿದೆ ಅಂತ ನಿಮ್ಮ ಒಂದು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥ ಮಾಡದೆ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ನನ್ನ ಕ್ಲಾಸ್ಗೆ ಬರ್ತೀನಿ. ಓಕೆ, ಸಾಮ್ಯತೆ ಅಂದ್ರೆ ಏನಿದೆ ನಾವು ನೋಡ್ಕೋಬೇಕಾಗಿದೆಯಪ್ಪ ಅಂತಂದ್ರೆ, ಸಾಮ್ಯತೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಇರುತ್ತದೆ. ಲಿಂಕಿಂಗ್ ಬಿಟ್ವೀನ್ ಒನ್ ಕ್ವಶನ್ ಟು ಒನ್ ಅನದರ್ ಅಂತ ಏನ್ ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಒಂದು ಕೊಟ್ಟಂತ ಕ್ವಶನ್ ಅಲ್ಲಿ ಬರುವಂತಹ ಬೇರೆ ಬೇರೆ ಪದಗಳನ್ನ ನಾವಿಲ್ಲಿ ಲಿಂಕ್ ಮಾಡ್ತಾ ಹೋಗ್ತೀವಿ, ಲಿಂಕಿಂಗ್ ಅಂತ ಹೇಳ್ತಾರೆ ನಾವಿಲ್ಲಿ. ಹಾಗಾಗಿ ಒಂದಕ್ಕೊಂದು ಸಾಮ್ಯತೆ ಇರ್ತದೆ, ಒಂದಕ್ಕೊಂದು ಸೇಮ್ ಆಗಿರುವಂತಹ ಒಂದು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರೆ, ಮುಂದೆ ಬರುವಂತಹ ಕ್ವಶನ್ ಗಳನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ, ರೈಟ್. ಹಾಗಾಗಿ ಒಂದಿಷ್ಟು ಕ್ವಶನ್ ಗಳನ್ನ ಏನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು 8 ಎಕ್ಸಾಂಪಲ್ ಗಳನ್ನ ಮಾಡ್ತೀನಿ, ಬರೆದಿದ್ದೀನಿ. ಅವನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ಅತಿ ಸರಳವಾದಂತಹ ಕ್ವಶನ್ ಗಳನ್ನ ತೆಗೆದುಕೊಂಡು ಒಂದು ಅತಿ ಕಠಿಣವಾದಂತಹ ಕ್ವಶನ್ ಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಎಲ್ಲಾ ರೀತಿಯಂತ ಬರುವಂತಹ ಎಲ್ಲಾ ಕ್ವಶನ್ ಗಳನ್ನ ಒಂದೊಂದು ಎಕ್ಸಾಂಪಲ್ ಗಳನ್ನ ಇಲ್ಲಿ ಈ ಒಂದು ಬೋರ್ಡ್ ಮೇಲೆ ನಾನು ಬಿಡಿಸಿ ನಾವು ಯಾವ ರೀತಿ ಬಿಡಿಸಬೇಕು ಅಂತ ನಿಮಗೆ ಇವಾಗ ನೋಡ್ತಾ ಹೋಗೋಣ, ರೈಟ್. ಹಾಗಾದ್ರೆ ಮೊದಲನೇ ಕ್ವಶನ್ ಆಗಿರುವಂತಹ ಅತಿ ಸರಳವಾದಂತಹ ಕ್ವಶನ್ ಇಲ್ಲಿ ಮೊದಲನೇ ಒಂದು ಕ್ವಶನ್ ಬರ್ತೀನಿ. ಯಾಕಪ್ಪ ಮೊದಲೇ ಇಷ್ಟು ಸರಳವಾಗಿರುವಂತಹ ಒಂದು ಕ್ವಶನ್ ಬರ್ತೀನಿ ಅಂತಂದ್ರೆ, ಮೊದಲು ನಾನು ಅಂಡರ್ಸ್ಟ್ಯಾಂಡ್ ಆಗಬೇಕು, ಆ ವಿಷಯ ನಮಗೆ ತಿಳಿಬೇಕು, ಏನು ಸಾಮ್ಯತೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಒಂದು ಸೈಕಲ್ ಪೆಡಲ್, ನಾವಿಲ್ಲಿ ಸೈಕಲ್ಗೆ ಪೆಡಲ್ ಬೇಕಾಗ್ತದೆ. ಸೈಕಲ್ ತುಳಿಬೇಕಾದ್ರೆ ನಮಗೆ ಪೆಡಲ್ ಬೇಕು, ರೈಟ್. ಅದು ಮುಂದೆ ಹೋಗ್ಬೇಕಾದ್ರೆ ಪೆಡಲ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೈಕಲ್ ಮುಂದೆ ಹೋಗಲ್ಲ. ಹಾಗಾದ್ರೆ ಕಾರ್ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಆಪ್ಷನ್ಗಳು ಕೂಡ ನಾನು ಇಲ್ಲಿ ಬರ್ದಿದ್ದೀನಿ. ಏನಪ್ಪಾ, ಸಲಿಕೆ, ಚಕ್ರ, ಸುತ್ತಿಗೆ, ಬಾಗಿಲು, ರೈಟ್. ಇಲ್ಲಿ ಸೈಕಲ್ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಪೆಡಲ್ ತುಳಿಲೇಬೇಕಾಗ್ತದೆ, ರೈಟ್. ಕಾರ್ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಏನ್ ಬೇಕಾಗ್ತದೆ, ನಮ್ಗೆ ಇಲ್ಲಿ ಚಕ್ರ ಬೇಕಾಗ್ತದೆ, ರೈಟ್. ಸಲಿಕೆ ಬೇಕಾಗಲ್ಲ, ನಮ್ಗೆ ಕಾರ್ನಲ್ಲಿ ಯಾವುದೇ ರೀತಿಯ ಸಲಿಕೆಗಳಿರಲ್ಲ, ಸುತ್ತಿಗೆ ಇರಲ್ಲ, ಬಾಗಿಲು ಇರ್ತವೆ, ಅದು ಜಸ್ಟ್ ಸೇಫ್ಟಿ ಪರ್ಪಸ್ ಮಾತ್ರ ಇರುತ್ತೆ. ಹಾಗಾಗಿ ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಏನಾಗಿರುತ್ತಪ್ಪ ಅಂದ್ರೆ, ಉತ್ತರ ಏನಾಗಿರುತ್ತೆ, ಅದು
ಚಕ್ರ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್, ಇದು ನಮಗೆ ಬರುವಂತಹ ಮೊದಲನೇ ಕ್ವಶನ್ ಒಂದು ಆನ್ಸರ್ ಆಗಿ ನಮ್ಗೆ ಇಲ್ಲಿ ನೋಡ್ತೀವಿ. ಇದು ಸರಳವಾಗಿ ಒಂದು ಕ್ವಶನ್. ರೈಟ್, ಬರುವಂತಹ ಒಂದೊಂದು ಕ್ವಶನ್ ನಮ್ಗೆ ಇಲ್ಲಿ ಅತಿ ಡಿಫಿಕಲ್ಟ್ ಆಗಿ ನಾನು ಬಿಡಿಸ್ತಾ ಹೋಗ್ತೀನಿ. ಅವು ಯಾವ ರೀತಿ ಅಂತ ನಮ್ಗೆ ಇಲ್ಲಿ ನೋಡೋಣ. ರೈಟ್, ಇಲ್ಲಿ KWF-R ಮತ್ತೆ ಎರಡು ಕ್ವಶನ್ ಮಾರ್ಕ್ಗಳನ್ನ ಇವರು ಕೊಟ್ಟಿದ್ದಾರೆ. ರೈಟ್, ಯಾವ ರೀತಿ ಹೇಗಪ್ಪ ಅಂತಂದ್ರೆ ಇದಕ್ಕೆ ಯಾವ ರೀತಿ ಅಂತ ಲಿಂಕ್ ಇದೆ ಅದನ್ನ ಮುಂದೆ ಬರುವಂತಹ ಒಂದು ಆನ್ಸರ್ ನಾವಿಲ್ಲಿ ಲಿಂಕ್ ಮಾಡಬೇಕು. ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು? ರೈಟ್, KWT-R ಎಷ್ಟು ಡಿಫರೆನ್ಸ್ ಇದೆ ಇಲ್ಲಿ? ಡಿಫರೆನ್ಸ್ ಏನಿದೆ? -5 -5. ನೋಡೋಣ ಹೇಗೆ -5 ಬರುತ್ತೆ ಅಂತ. K ನ T, ರೈಟ್, ಸಾರಿ ಕ್ಷಮಿಸಿ, ಅದು T ಅಲ್ಲ F ಆಗಿರುತ್ತೆ. ಹಾಗಾಗಿ ಇಲ್ಲಿ ಬರೆದಿದ್ದೀನಿ ಯಾವಾಗಲೂ KWF-R. K ಇದೆ K -1 -2 -3 -4 -5 ಆಗಿರುತ್ತೆ. ಅದೇ ರೀತಿಯಾಗಿ W ಇದೆ W -1 -2 -3 -4 -5. ಹಾಗಾಗಿ KWF-R ಆಗಿರುತ್ತೆ. ಹಾಗಾದ್ರೆ ಇದರೊಳಗೆ ಯಾವುದು ನಮ್ಗೆ ಇಲ್ಲಿ ಸುಲಭವಾಗಿರುವಂತಹ ಆನ್ಸರ್ ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಯಾವ ಸುಲಭವಾಗಿರುವಂತಹ ಆನ್ಸರ್ ಅಪ್ಪ ಅಂತಂದ್ರೆ ನಾವಿಲ್ಲಿ ಅದನ್ನು ಕೂಡ ಕಂಡುಹಿಡಿಯಬೇಕು. ಇಲ್ಲಿ ಸಾಮ್ಯತೆ ಇರುವಂತಹ -5 -5 ಯಾವ ರೀತಿಯಾಗಿ ಈ ಒಂದು 4 ಆಪ್ಷನ್ಗಳಲ್ಲಿ ನಮಗೆ ಬರುತ್ತೆ ಅಂತ ನೋಡ್ಕೊಂಡ್ರೆ ಅದು ನಾವಿಲ್ಲಿ ಟ್ರೈ ಮಾಡೋಣ, ಬಿಡಿಸೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ರೈಟ್, ಮೊದಲನೇ ಆಪ್ಷನ್ ಇರುತ್ತೆ OCCP. ರೈಟ್, O ಇಲ್ಲಿದೆ, ಇಲ್ಲಿದೆ, C ಇಲ್ಲಿದೆ, ಇಲ್ಲಿದೆ. ಅದು ಡಿಫರೆನ್ಸ್ ಬರೋದಿಲ್ಲ, ಯಾಕಂದ್ರೆ -5 ಮಾತ್ರ ನಮಗೆ ಬೇಕಿದೆ. ರೈಟ್, ಅದು ಆಪ್ಷನ್ ಆಗಿರೋದಿಲ್ಲ. ಹಾಗಾಗಿ ಅದನ್ನ ಇರೇಸ್ ಮಾಡೋಣ. ನೆಕ್ಸ್ಟ್ ಬಿ ಆಪ್ಷನ್ A B B M ಯಾವುದೇ ರೀತಿಯಂತ ಡಿಫರೆನ್ಸ್ ನಮಗೆ ಇಲ್ಲಿ ಕಾಣೋದಿಲ್ಲ. ಯಾಕಪ್ಪ ಅಂತಂದ್ರೆ +1 ಆಗುತ್ತೆ. ಇದು ಪ್ಲಸ್ ಎಷ್ಟಾಗುತ್ತೆ? 1 2 3 4 5 6 7 8 9 10 11 ಪ್ಲಸ್ ಆಗುತ್ತೆ. ಹಾಗಾಗಿ ಇದು ಕೂಡ ನಮಗೆ ಇಲ್ಲಿ ಆನ್ಸರ್ ಬರೋದಿಲ್ಲ. ನೆಕ್ಸ್ಟ್ IUDP. ರೈಟ್, ಇವಾಗ ನೋಡೋಣ. I -1 -2 -3 -4 -5 ಬರುತ್ತೆ. ರೈಟ್, ನೆಕ್ಸ್ಟ್ U -1 -2 -3 -4 -5. ನಮಗೆ ಇಲ್ಲಿ ಕೊಟ್ಟಂತಹ ಕ್ವಶನ್ ಅಲ್ಲಿ ನಮಗೆ 4 ಆಪ್ಷನ್ಗಳಲ್ಲಿ ಸಾಮ್ಯತೆ ಇರುವಂತಹ ಒಂದು ಆನ್ಸರ್ ನಮಗೆ ಇಲ್ಲಿ ಸಿಕ್ಬಿಡುತ್ತೆ. ಹಾಗಾದ್ರೆ ಆನ್ಸರ್ ಏನಂತ ಹೇಳಿ IUDP. ನಮಗೆ ಇಲ್ಲಿ ಎರಡನೇ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ರೈಟ್, ಇನ್ ನೆಕ್ಸ್ಟ್ ಬರುವಂತಹ ಮೂರನೇ ಕ್ವಶನ್. ಯಾವ ರೀತಿ ಮೂರನೇ ಕ್ವಶನ್ ನಾವಿಲ್ಲಿ ಬಿಡಿಸಬೇಕು? ರೈಟ್, ಮೊದಲನೇ ಕ್ವಶನ್ಗೆ ಮತ್ತು ಮೂರನೇ ಕ್ವಶನ್ಗೆ ಸೇಮ್ ಸಿಮಿಲಾರಿಟಿ ಇರುವಂತಹ ಒಂದಿಷ್ಟು ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ? ಮೊದಲು ಸೈಕಲ್, ಪೆಡಲ್, ಕಾರ್, ಚಕ್ರ ಇರುತ್ತೆ. ಇಲ್ಲಿ ಕೂಡ ಏನ್ ಮಾಡುತ್ತೆ? ಚಿತ್ರಕಲಾವಿದ ಏನ್ಬೇಕು? ಕ್ಯಾನ್ವಾಸ್ ಬೇಕಾಗುತ್ತೆ ಅವ್ರಿಗೆ. ರೈಟ್, ಕ್ಯಾನ್ವಾಸ್ ಅಂತಂದ್ರೆ ಕ್ಯಾಮ್ರಾ ಇರಬಹುದು, ಅವ್ನು ನಟನೆ ಮಾಡ್ಬೇಕಾದ್ರೆ ಮಾಡಬೇಕು ಅಂತ ಎಲ್ಲ ಸಲಕರಣೆಗಳು ಅವ್ನಿಗೆ ಬೇಕಾಗ್ತದೆ. ರೈಟ್, ಅದೇ ರೀತಿಯಾಗಿ ಶಿಲ್ಪಿಗೆ ಏನ್ ಬೇಕು? ಚಿತ್ರಕಲಾವಿದನಿಗೆ ಕ್ಯಾನ್ವಾಸ್ ಬೇಕಾದ್ರೆ ಶಿಲ್ಪಿಗೆ ಏನ್ ಬೇಕಾಗ್ತದೆ? ಆಪ್ಷನ್ ನೋಡೋಣ. ಶಿಲ್ಪಿ ಅಂತ ಬಂದಾಗ ಕಲ್ಲು ಕೆತ್ತನೆ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಏನ್ ಹೇಳ್ತೇವೆ ನಾವಿಲ್ಲಿ? ಶಿಲ್ಪಿ ಅಂತ ಹೇಳ್ತೀವಿ. ಚಿತ್ರ ಬಿಡಿಸುವಂತಹ ಒಬ್ಬ ವ್ಯಕ್ತಿಗೆ ಏನ್ ಹೇಳ್ತೀವಿ? ಚಿತ್ರಗಾರ ಅಂತ ಹೇಳ್ತೀವಿ. ರೈಟ್, ಅದೇ ರೀತಿಯಾಗಿ ಶಿಲ್ಪಿಗೆ ಏನ್ ಬೇಕಾಗ್ತದೆ? ಹಾಗಾದ್ರೆ ಬಣ್ಣ ಬೇಕಾಗಲ್ಲ, ಹಾಳೆ ಬೇಕಾಗಲ್ಲ, ಪೆನ್ನು ಕೂಡ ನಮಗೆ ಆ ಶಿಲ್ಪಿಗೆ ಬೇಕಾಗಲ್ಲ. ಅವನಿಗೆ ಬೇಕಾಗಿರೋದೇನು? ಶಿಲ್ಪಿಗೆ ಶಿಲೆಯನ್ನ ಕೆತ್ತುವಂತಹ ವ್ಯಕ್ತಿಗಳಿಗೆ ಅಥವಾ ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡುವಂತಹ ವ್ಯಕ್ತಿಗೆ ಏನ್ ಹೇಳ್ತೀವಿ ನಾವಿಲ್ಲಿ? ಶಿಲ್ಪಿ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಕ್ವಶನ್ ಗೆ ನಮ್ಗೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಶಿಲೆ ಆಗಿರುತ್ತೆ. ನಮ್ಗೆ ಆನ್ಸರ್
ಸಿಗುತ್ತೆ. ಏನು ಬಿ ಇದರಲ್ಲಿ ಸಿ, ಇದರಲ್ಲಿ ಕೂಡ ಸಿ ಆಪ್ಷನ್ ನಮಗೆ ಇಲ್ಲಿ ನೋಡ್ತಾ ಬರ್ತೀವಿ. ರೈಟ್. ಹಾಗಾದ್ರೆ ಫೋರ್ತ್ ಕ್ವಶನ್ ಇದೆ ಎಕ್ಸ್ ಕೆ ಎನ್ ಎಸ್ ಡಬ್ಲ್ಯೂ ಜೆ ಎಂ ಆರ್ ಮತ್ತೆ ಎರಡು ಸಿಮಿಲಾರಿಟಿ ಇರುವಂತಹ ಮತ್ತೆ ಕ್ವಶನ್ಗಳನ್ನು ಇಲ್ಲಿ ಹಾಕಿದ್ದೀನಿ. ರೈಟ್. ಯಾಕೆಂತಂದ್ರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಅವನನ್ನ ಯಾವ ರೀತಿ ಬಿಡಿಸಬೇಕು ಅಂತ ನನಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಇಲ್ಲಿ ಬಿಡಿಸಿದ್ದೀನಿ. ಕೆ ಎನ್ ಎಸ್ ಎಕ್ಸ್ ಎಕ್ಸ್ ಕೆ ಎನ್ ಎಸ್ ಡಬ್ಲ್ಯೂ ಡಬ್ಲ್ಯೂ ಜೆ ಎಂ ಆರ್ ನಮಗೆ ಸಿಗೋದು. ಎಕ್ಸ್ ಹೇಳಿದೆ ಎಕ್ಸ್ ಡಬ್ಲ್ಯೂ ಕೆ ಜೆ ಎನ್ ಎಂ ಎಸ್ ಆರ್ -1 -1 ಒಂದು ಸಿಮಿಲಾರಿಟಿ ಇರುವಂತಹ ಒಂದು ಕ್ವಶನ್ ನಮಗೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ -1 ಇದೆ. -1 ಡಬ್ಲ್ಯೂ ಎಕ್ಸ್ ಜೆ ಕೆ ಎಂ ಎನ್ ಆರ್ ಎಸ್. ರೈಟ್. ಇನ್ ನೆಕ್ಸ್ಟ್ ಬರುವಂತಹ ಕ್ವಶನ್ಸ್ ಯಾವ ರೀತಿಯಾಗಿರಬೇಕು? ಇದೇ ಸಿಮಿಲಾರಿಟಿ ಎಲ್ಲವೂ ಕೂಡ -1 ಬರುವಂತವೆ ನಮಗೆ ಇಲ್ಲಿ ನೋಡ್ತಾ ಹೋಗೋಣ. ರೈಟ್. ಯಾವ ರೀತಿಯಾಗಿ -1 ಬರ್ತವೆ ಕೊಟ್ಟಂತ 4 ಆಪ್ಷನ್ಗಳಲ್ಲಿ ನಮಗೆ ಯಾವುದೋ ಒಂದು ಸರಿಯಾದ ಉತ್ತರ ಅಂತ ಇಲ್ಲಿ ನೋಡ್ಕೋಬೇಕಾದ್ರೆ ನೋಡ್ತೀವಿ. ನಮಗೆ ಇ ಡಿ +1 ಆಗುತ್ತೆ, ಸರಿ -1 ಆಗುತ್ತೆ. ಇ ಡಿ ಎ ಝಡ್ ಸಿ ಡಿ ಎಸ್ ಟಿ ನಮಗೆ ಸಿಗುವಂತಹ ಮೊದಲನೇ ಆಪ್ಷನ್ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಯಾವ ರೀತಿಯಾಗಿ ಇ ಎ ಡಿ ಟಿ ಕೊಟ್ಟಂತ ಅದಕ್ಕೆ ಆನ್ಸರ್ ಡಿ ಝಡ್ ಸಿ ಎಸ್. ಸರ್ ಹಾಗಾದ್ರೆ ಎ ಹಿಂದ್ಗಡೆ ಝಡ್ ಯಾಕೆ ಬರುತ್ತೆ? ಯಾವಾಗ ಮೊದಲನೇ ಕ್ಲಾಸ್ ನಿಮ್ಗೆ ಹೇಳಿದಾಗ ಯಾವಾಗಲೂ ಕೂಡ ಏನಾಗುತ್ತೆ, ಒಂದು ಸೀರೀಸ್ ಇರಬಹುದು, ಕೋಡಿಂಗ್ ಇರಬಹುದು, ಡಿಕೋಡಿಂಗ್ ಇರಬಹುದು, ಸಾಂಗತ್ಯಗಳಿರಬಹುದು. ಒಂದು ಅಲ್ಫಾಬೆಟ್ ಅಂತ ಕೊಟ್ಟಾಗ ಅದು ಏನಾಗುತ್ತೆ, ಒಂದು ಸರೌಂಡಿಂಗ್ ಆಗಿರುತ್ತೆ, ಸರ್ಕಲ್ ಆಗಿರುತ್ತೆ. ಯಾವ ರೀತಿಯಾಗಿ ಈ ರೀತಿಯಾದ ಒಂದು ಸರ್ಕಲ್ ನೋಡ್ತೀವಿ. ಯಾವ ರೀತಿಯಾಗಿ ಕ್ಲಾಕ್ ಕಂಟಿನ್ಯೂಸ್ ಆಗಿ ರೌಂಡ್ ಆಫ್ ಆಗುತ್ತಲ್ಲ, 12 ಆದ್ಮೇಲೆ ಮತ್ತೆ ವಾಪಸ್ ತಿರುಗಿ ಮತ್ತೆ 12 ಬರುತ್ತಲ್ಲ, ಹಾಗೆ ಝಡ್ ಆದ್ಮೇಲೆ ಮತ್ತೆ ವಾಪಸ್ ಏನಾಗುತ್ತೆ, ಅದು ಎ ಬರುತ್ತೆ. ಎ ಇಂದ ಸ್ಟಾರ್ಟ್ ಆಗಿ ಮತ್ತೆ ಎ ಗೆ ವಾಪಸ್ ಬರುತ್ತೆ. ಎ ಬಿ ಸಿ ಡಿ ಈ ರೀತಿಯಾಗಿ ಎಕ್ಸ್ ವೈ ಝಡ್ ಆದ್ಮೇಲೆ ಮತ್ತೆ ಎ ಬರುತ್ತೆ. ರೈಟ್. ಈ ರೀತಿ ಏನಾಗುತ್ತೆ, ಅದು ಸರ್ಕಲ್ ಆಗಿರೋದ್ರಿಂದ, ಒಂದು ಚೈನ್ ಸಿಸ್ಟಮ್ ಇರೋದ್ರಿಂದ ಇಲ್ಲೂ ಕೂಡ ಏನಾಗುತ್ತೆ, ಅದು ರಿಪೀಟ್ ಆಗಿ ಒಂದಕ್ಕೊಂದು ಏನ್ ಮಾಡ್ತೀವಿ, ಲಿಂಕ್ ಆಗ್ತಾ ಹೋಗ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ರೈಟ್. ಹಾಗಾಗಿ ನಾವಿಲ್ಲಿ ಈ -1 ಅಂದ್ರೆ ಏನ್ ಬರುತ್ತೆ, ಈ -1 ಡಿ ಬರುತ್ತೆ, ಎ -1 ಝಡ್ ಬರುತ್ತೆ, ಡಿ -1 ಸಿ ಬರುತ್ತೆ, ಸಿ -1 ಎಸ್ ಬರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ ಇ ಎ ಡಿ ಟಿ ಅನ್ನು ಡಿ ಝಡ್ ಸಿ ಎಸ್ ಎಂದು ನಮಗೆ ಗುರುತಿಸಬಹುದು. ನಮ್ದಿಲ್ಲಿ ಆನ್ಸರ್ ಇದು ನಮಗೆ ಬರುವಂತಹ ಒಂದು ಆನ್ಸರ್ ಆಗಿರುತ್ತೆ. ರೈಟ್. ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕ್ವಶನ್ಗೆ ನಾವಿಲ್ಲಿ ಆನ್ಸರ್ ಅನ್ನ ಬಿಡಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂತಹ ಒಂದು 5th ಕ್ವಶನ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತ, ನಿಮಗೆ ನೋಡೋಕೆ ಡಿಫಿಕಲ್ಟ್ ಆಗಿರುವಂತಹ ಒಂದು ಕ್ವಶನ್ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಯಾಕಪ್ಪ ಇಷ್ಟು ಡಿಫಿಕಲ್ಟ್ ಇದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು 4 ಕೊಟ್ಟು ಮತ್ತೆ 5ನೇ ಅದಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಆಪ್ಷನ್ ಆನ್ಸರ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂದಿಷ್ಟು ವಿಷಯನ ನಾವಿಲ್ಲಿ ನಾವು ನೋಡ್ಕೊಳ್ಳೇಬೇಕಾಗುತ್ತದೆ. ಏನ್ ಸಿಮಿಲಾರಿಟಿ ಇರೋದು ಅಂತಂದ್ರೆ ಒಂದಕ್ಕೊಂದು ಯಾವ ರೀತಿಯಾಗಿ ಕಂಪ್ಯಾರಿಟಿವ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅದನ್ನ ಫಸ್ಟ್ ಒನ್ ಸಿ ಓ ಎಂ ಪಿ ಎಲ್ ಇ ಟಿ ಇ. ರೈಟ್. ಅದನ್ನ ಯಾವ ರೀತಿ ಬರ್ತಿದ್ದಾರೆ, ಸಿ ಓ ಟಿ ಇ ಎಂ ಪಿ ಎಲ್ ಇ. ರೈಟ್.
ಇಲ್ಲಿ ಸಿಮಿಲರ್ ಆಗಿರುವಂತಹ ಎರಡು ಕ್ವಶನ್ ಗಳಿಗೆ ನಾನು ಇಲ್ಲಿ ಆನ್ಸರ್ ಅನ್ನ ಎಟ್ ಎ ಟೈಮ್ ತೋರಿಸ್ತೀನಿ. POSITION ಅನ್ನ PONSITI ಎಂದು ಇಲ್ಲಿ ಅವರು ಗುರುತಿಸಿದ್ದಾರೆ. ಯಾವ ರೀತಿಯಾಗಿ ರೈಟ್ ಇವು ಎರಡು ಅಂಕಿಗಳನ್ನ ಆಸ್ ಇಟ್ ಇಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸೇಮ್ ತೆಗೆದುಕೊಂಡು ಬಂದು ಲಾಸ್ಟ್ ಎರಡು ಅಕ್ಷರಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದಾದ ನಂತರದಲ್ಲಿ MP ಅನ್ನ ಸೆಕೆಂಡ್ ಶಿಫ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಲಾಸ್ಟ್ ಉಳಿದಂತ LE ಅನ್ನ ಏನ್ ಮಾಡಿದ್ದಾರೆ ವಾಪಸ್ ಮತ್ತೆ ಲಾಸ್ಟ್ಗೆ ಬರೆದಿದ್ದಾರೆ. ರೈಟ್ ಆದ್ರೆ ಇದೇ ಸೇಮ್ ಎರಡನೇ ಒಂದು ಕ್ವಶನ್ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ ಅಂತ ನೋಡೋಣ. ಎರಡನ್ನ ಇಲ್ಲ ಆಸ್ ಇಟ್ ಇಸ್ ಏನ್ ಮಾಡಿದ್ದಾರೆ ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಎರಡು ಅಕ್ಷರಗಳನ್ನ ON ಅನ್ನ ಏನ್ ಮಾಡಿದ್ದಾರೆ ತೆಗೆದುಕೊಂಡು ಬಂದಿದ್ದಾರೆ. ನೆಕ್ಸ್ಟ್ OSI ಅನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. SI ಅನ್ನ ಆಸ್ ಇಟ್ ಇಸ್ ಏನ್ ಮಾಡಿದ್ದಾರೆ ಡ್ರಾಗ್ ಮಾಡಿದ್ದಾರೆ. ರೈಟ್ ಅದಾದ ನಂತರದಲ್ಲಿ ಮಿಡಲ್ ಇರುವಂತಹ LE ಅನ್ನ ಲಾಸ್ಟ್ಗೆ ಕೆಳಗಡೆ ಏನ್ ಮಾಡಿದ್ದಾರೆ ಲಾಸ್ಟ್ ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ TI ಅನ್ನ ಮತ್ತೆ TI ಅನ್ನ ಏನ್ ಮಾಡಿದ್ದಾರೆ ತೆಗೆದುಕೊಂಡು ಬಂದಿದ್ದಾರೆ. ರೈಟ್ ಇವಾಗ ನಾವಿಲ್ಲಿ ಮಾಡಬೇಕಾದಂತಹ ಈ ಒಂದು TROPICAL ಅನ್ನ ಯಾವ ರೀತಿ ತಿಳಿಸಬೇಕು ಅಂತಂದ್ರೆ TROPICAL ರೈಟ್ ಮೊದಲ ಎರಡು ಅಕ್ಷರಗಳನ್ನ ಏನ್ ಮಾಡ್ತೀವಿ ಡ್ರ್ಯಾಗ್ ಮಾಡ್ತೀವಿ. ಅದಾದ ನಂತರದಲ್ಲಿ ಕೊನೆಯ ಎರಡು ಅಕ್ಷರಗಳನ್ನ ಸೆಕೆಂಡ್ ತಗೊಂಡ್ಬರ್ತೀವಿ. AL ಎರಡು ಅಕ್ಷರಗಳನ್ನು ಅದಾದ ನಂತರದಲ್ಲಿ ಮೇಲೆ ಇರುವಂತಹ ಮತ್ತೆ 3 ಮತ್ತು 4ನೇ ಅಕ್ಷರಗಳನ್ನ 5 ಮತ್ತು 6ನೇ ಅಕ್ಷರಗಳಾಗಿ ಏನ್ ಮಾಡ್ತೀವಿ ಬರಿತಾ ಹೋಗ್ತೀವಿ. ಅದಾದ ನಂತರದಲ್ಲಿ IC ಅನ್ನು ಏನ್ ಮಾಡ್ತೀವಿ ಕೊನೆಗೆ ಬರಿತೀವಿ. ರೈಟ್ ನೋಡೋಣ ಮತ್ತೊಂದ್ಸಲ ನೋಡೋಣ ಏನಿದೆ. CO ನ ಆಸ್ ಇಟ್ ಇಸ್ ಏನ್ ಮಾಡಿದ್ದಾರೆ ಡ್ರ್ಯಾಗ್ ಮಾಡ್ಕೊಂಡಿದ್ದಾರೆ. ಕೊನೆಯ ಎರಡು ಅಕ್ಷರಗಳನ್ನ 2 ಮತ್ತು 3ನೇ ಅಕ್ಷರ 3 ಮತ್ತು 4ನೇ ಅಕ್ಷರಗಳಾಗಿ ಬರೆದಿದ್ದಾರೆ. ಮೇಲ್ಗಡೆ ಇರುವಂತಹ 2 ಮತ್ತು 3 ಅನ್ನ 5 ಮತ್ತು 6 ಅಕ್ಷರಗಳನ್ನಾಗಿ ಬರೆದಿದ್ದಾರೆ. ಇಲ್ಲಿ 5 ಮತ್ತು 6 ಅಕ್ಷರಗಳನ್ನ 7 ಮತ್ತು 8 ಅಕ್ಷರಗಳಾಗಿ ಮಾಡಿದ್ದಾರೆ ತೆಗೆದುಕೊಂಡು ಬಂದಿದ್ದಾರೆ. ರೈಟ್ ಇವು ಇರುವಂತಹದ್ದು 1 2 3 4 5 6 7 8 ಅಕ್ಷರಗಳನ್ನ ಯಾವ ರೀತಿ ಜೋಡಣೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಎರಡನೇ ಒಂದು ಶಬ್ದದಲ್ಲಿ PO ನ ಆಸ್ ಇಟ್ ಇಸ್ ಡ್ರ್ಯಾಗ್ ಮಾಡ್ಕೊಂಡಿದ್ದಾರೆ. ಕೊನೆಯ ಎರಡು ಅಕ್ಷರಗಳನ್ನ ಎರಡನೇ ಒಂದು ಪದವಾಗಿ ಜೋಡಿಸಿದ್ದಾರೆ. ಇಲ್ಲಿ ಎರಡನೇ ಪದವನ್ನ ಮಿಡಲ್ ಆಗಿ ಜೋಡಿಸಿಕೊಂಡು ಮಾಡ್ಕೊಂಡು ಮತ್ತೆ ಕೊನೆಯದಾಗಿ IT ಅನ್ನ ಅಥವಾ 5 ಮತ್ತು 6ನೇ ಅಕ್ಷರಗಳನ್ನ ಇಲ್ಲಿ ಕೊನೆಯದಾಗಿ ಏನ್ ಮಾಡಿದ್ದಾರೆ ಬರೆದಿದ್ದಾರೆ. ಅದೇ ರೀತಿಯಾಗಿ ಏನ್ ಮಾಡ್ತೀವಿ ನಾವಿಲ್ಲಿ ಆನ್ಸರ್ ಅನ್ನ ನೋಡ್ಕೋಬೇಕಾಗ್ತದೆ. ಮೊದಲ ಎರಡು ಅಕ್ಷರಗಳನ್ನ ಆಸ್ ಇಟ್ ಇಸ್ ಡ್ರ್ಯಾಗ್ ಮಾಡ್ತೀವಿ. ಕೊನೆಯ ಎರಡು ಅಕ್ಷರಗಳನ್ನ ತೆಗೆದುಕೊಂಡು ಬರ್ತೀವಿ. ಕೊನೆಯ ಎರಡು ಅಕ್ಷರಗಳನ್ನ AL ಅಂತ ಅದಾದ್ಮೇಲೆ ಎರಡನೇ ಎರಡು ಅಕ್ಷರಗಳನ್ನ ಏನ್ ಮಾಡ್ತೀವಿ ಮಿಡಲ್ ಬರೀತೀವಿ. ಅದಾದ ನಂತರದಲ್ಲಿ ಬರುವಂತಹ 5 ಮತ್ತು 6ನೇ ಅಕ್ಷರಗಳನ್ನ ಇಲ್ಲಿ 7 ಮತ್ತು 8ನೇ ಅಕ್ಷರಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಬರಿತಾ ಹೋಗ್ತೀವಿ. ರೈಟ್ ಇದು ಒಂದು ಬಿಡಿಸುವಂತ ಒಂದು ಸಿಂಪಲ್ ಮೆಥಡ್. ಇದಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಎಕ್ಸ್ಪರ್ಟ್ಗಳು ಬೇರೆ ರೀತಿ ಅಂತ ಹೇಳ್ತಾರೆ. ಆದರೆ ನಮಗೆ ಒಂದು ಸಿಂಪಲ್ ಲಾಜಿಕ್ ನಾವು ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳು ಗೋಸ್ಕರ ಏನ್ ಮಾಡ್ತಾರೆ ಅಂತ ಅವರಿಗೆ ತಿಳಿಯುವ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೇವೆ ಅತಿ ಸರಳವಾಗಿ ಒಂದು ಕ್ವಶನ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ರೈಟ್ ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂತ ನಾವು ಒಂದು ಕ್ವಶನ್ ಗಳನ್ನ ಏನ್ ಮಾಡ್ತೀವಿ ಸಾಲ್ವ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ 6th ಕ್ವಶನ್ ಗೆ ನಮಗೆ ಬರುವಂತಹ ಒಂದು ಕ್ವಶನ್ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ 4 ಆಪ್ಷನ್ ಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಆ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ರೈಟ್ FX Y I EWXH GLNB ಅನ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಏನ್ ಮಾಡಿದ್ದಾರೆ ಕ್ವಶನ್ ಮಾರ್ಕ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ರೈಟ್ ಅದನ್ನ ಬಿಡಿಸೋಣ. FX Y I ಅನ್ನ EWXH ಯಾವ ರೀತಿಯಾಗಿ ಬಿಡಿಸಿದ್ದಾರೆ ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೋಬೇಕಾದ್ರೆ FEXWYXIH ರೈಟ್ ನಾವಿಲ್ಲಿ ಅಲ್ಫಾಬೆಟ್ ಗೆ ಬಂದ್ಬಿಡೋಣ. F
-1 E ಇದೆ, x -1 W ಇದೆ, y -1 x ಇದೆ, I -1 H ಇದೆ. ರೈಟ್, ನಾವು ಅದೇ ರೀತಿಯಾಗಿ ಏನ್ ಮಾಡ್ತೀವಿ, G L N and B ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಬರೀಬೇಕು, ಯಾವ ರೀತಿಯಾಗಿ ಅದನ್ನ ಸಾಲ್ವ್ ಮಾಡಬೇಕು. G -1 ಏನಿದೆ ಇಲ್ಲಿ, G -1 F ಸಿಗುತ್ತೆ, F ಸಿಗುತ್ತೆ, L -1 K ಇದೆ, N -1 M ಇದೆ, B -1 T ಬರುತ್ತೆ. ರೈಟ್, -1 ಈ ರೀತಿಯಾಗಿ ಏನ್ ಮಾಡ್ತೀವಿ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಅನಿಸ್ತಿರ್ಬೋದು ಮೊದಲನೇ ಸಿರೀಸ್ ಅಲ್ಲಿ ಕೋಡಿಂಗ್ ಅಲ್ಲಿ ಮತ್ತು ಫ್ಯಾಮಿಲಿ ಕೆಲವೊಂದಿಷ್ಟು ಏನ್ ಮಾಡ್ತೇವೆ ಅಂತಂದ್ರೆ ಕ್ವಶನ್ಗಳು ಸಿಮಿಲಾರಿಟಿ ಬರೋದ್ರಿಂದ, ಬಟ್ ಕ್ವಶನ್ ಕೇಳುವ ಒಂದು ಮೆಥಡ್ ಇರುತ್ತಲ್ಲ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ. ನೋಡೋದಕ್ಕೆ ನಿಮಗೆ ಸಿಮಿಲಾರಿಟಿನೇ ಇರ್ಬೋದು, ಆದ್ರೆ ಕೇಳುವಂತ ಕ್ವಶನ್ಗಳು ಇರ್ತಾವಲ್ಲ ಅದು ಬೇರೆ ಬೇರೆ ರೀತಿಯಾಗಿ ಏನ್ ಮಾಡ್ತಾರೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದನ್ನ ತಲೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ನಾವು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗ್ತದೆ. ರೈಟ್, ನೆಕ್ಸ್ಟ್ 7th ಒನ್ ಯಾವ ರೀತಿಯಾಗಿ ಬಿಡಿಸಿದ್ದಾರೆ ಅಂತ ನಾವಿಲ್ಲಿ ನೋಡೋಣ. ರೂಟ್ ROOT QQTV ಅನ್ನ ಬರೆದಿದ್ದಾರೆ. STEM ಅನ್ನ VGUO ಅಂತ ಬರೆದು LEAT ಅನ್ನ AF ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಗುರುತಿಸಬೇಕು ಅಂತ ನೋಡಿ ಹೇಳಿದ್ದಾರೆ. ರೈಟ್, ಯಾವ ರೀತಿಯಾಗಿ ಗುರುತಿಸೋಣ ಇದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ROOT ಅನ್ನ QQTV ಎಂದು ಏನ್ ಮಾಡಿದ್ದಾರೆ ಇಲ್ಲಿ ಗುರುತಿಸಿದ್ದಾರೆ. ರೈಟ್, ನಾವಿಲ್ಲಿ ನೋಡ್ತಾ ಹೋದ್ರೆ ಆರ್ ಇದನ್ನ ಏನ್ ಮಾಡಿದ್ರೆ ಇಲ್ಲಿ ಕ್ಯೂ ಅಂತ ಕೊಟ್ಟು, ರೈಟ್, ಓ ಅನ್ನ ಮತ್ತೆ ನೋಡ್ತಾ ಇದೀವಿ ಇಲ್ಲಿ. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ನಾನು -1 ಅಂತ ಬರ್ತಿದೆ, ಅದು ಹಾಕೋಣಲ್ಲ. +2 ಅಂತ ಏನ್ ಮಾಡ್ತೀನಿ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್, ಯಾವ ರೀತಿ ಆಗಿಪ್ಪ ಅಂತಂದ್ರೆ ಇಲ್ಲಿ RT ಅನ್ನ OQ ಮತ್ತು TV ಅಂತ ಏನ್ ಮಾಡ್ತೀವಿ ಇಲ್ಲಿ ಗುರುತಿಸ್ತಾ ಬರ್ತೀವಿ. ಯಾವ ರೀತಿಯಾಗಿ R ಅನ್ನ T ಗೆ, O ಅನ್ನ Q T ಅನ್ನ V ಗೆ ಏನ್ ಮಾಡಿದ್ದಾರೆ ಇಲ್ಲಿ ಗುರುತಿಸ್ತಾ ಹೋಗ್ತಾರೆ. ಯಾವ ರೀತಿಯಾಗಿ R+2 ಅಂತಂದ್ರೆ R+1+2 O+1+2. ರೈಟ್, T ಅಂತ T+1+2 ಅಂತ ಏನ್ ಮಾಡಿದ್ದಾರೆ ಇಲ್ಲಿ ಗುರುತಿಸಿದ್ದಾರೆ. ರೈಟ್, ಇದನ್ನ ಕನ್ಫರ್ಮ್ ಯಾವ ರೀತಿ ಮಾಡಬೇಕು ನೋಡೋಣ. ಸೆಕೆಂಡ್ ಸೀಕ್ವೆನ್ಸ್ ಏನಿದೆ, STEM ಅನ್ನ VGUU ಅಂತ ಏನ್ ಮಾಡಿದ್ದಾರೆ ಇಲ್ಲಿ, ಸಾರಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. S+2 U ಇದೆ, S+1+2 U, ಅದಾದ ನಂತರದಲ್ಲಿ T+2 T ಅನ್ನ +2 ಅಂತ ಬಂದಾಗ +1+2 V ಬರುತ್ತೆ. ಅದಾದ ನಂತರದಲ್ಲಿ EG E+1+2 ಬರುತ್ತೆ. ನಂತರ M+1+2 O ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಸೀಕ್ವೆನ್ಸ್ ಅನ್ನು ನಮಗೆ ಸಿಗುತ್ತೆ. RT OO OQ TV ಅನ್ನ ಬರೆದ್ರೆ SU TV EG MO ಅಂತ ಏನ್ ಮಾಡ್ತೇವೆ ಇಲ್ಲಿ ನಾವು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಲ್ಲಿ, LEAF ಅನ್ನ ಯಾವ ರೀತಿಯಾಗಿ ಬರಿಬೇಕು. ರೈಟ್, ಎಲ್ಲ ಆ ಹಂತದಲ್ಲಿ E+2 +1+2 G ಇದೆ. ಮೊದಲು ನಾವು ಇಲ್ಲಿ G ಬರೀತೀವಿ. A+2 A+1+2 C ಇದೆ. ಅದಾದ ನಂತರದಲ್ಲಿ L+1+2 L+1+2 N, F+1+2 F+1+2
ಪ್ಲಸ್ 1 ಪ್ಲಸ್ 2 ಎಚ್ ರೈಟ್. ಜಿ ಸಿ ಎನ್ ಎಚ್ ಎಲ್ ಪ್ಲಸ್ 2 ಎನ್ ಬರುತ್ತೆ, ಇ ಪ್ಲಸ್ 2 ಜಿ ಬರುತ್ತೆ, ಎ ಪ್ಲಸ್ 2 ಸಿ ಬರುತ್ತೆ, ಎಫ್ ಪ್ಲಸ್ 2 ಎಚ್ ಬರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಜಿ ಸಿ ಎನ್ ಎಚ್, ಜಿ ಸಿ ಎನ್ ಎಚ್ ರೈಟ್. ಈ ರೀತಿಯಾದ ಒಂದು ಆನ್ಸರ್ ನಮ್ಗೆ ಇಲ್ಲಿ ದೊರೆಯುತ್ತದೆ ರೈಟ್. ನೆಕ್ಸ್ಟ್ ಲಾಸ್ಟ್ ನಮಗೆ ಏನ್ ಮಾಡ್ತೀವಿ, ಲಾಸ್ಟ್ ಬರುವಂತ ಒಂದು ಎಕ್ಸಾಂಪಲ್ ಅನ್ನು ಇಲ್ಲಿ ಬಿಡಿಸ್ತಾ ಹೋಗೋಣ ರೈಟ್. ಇ ಸಿ ಎಫ್ ಇ ಎಕ್ಸ್ ಅನ್ನ ಬರೆದ್ರೆ ಪಿ ಜಿ ಎಸ್ ಅನ್ನ ಟಿ ಐ ಎಸ್ ಅಂತ ಬರೆದಾಗ ಎಚ್ ಕೆ ಆರ್ ನ ಯಾವ ರೀತಿಯಾಗಿ ನಾವು ಇಲ್ಲಿ ಬರಿತಾ ಹೋಗ್ತೀವಿ ಅಂತ ಈಗ ನೋಡೋಣ ರೈಟ್. ಯು ಸಿ ಇ ಅನ್ನ ಎಫ್ ಇ ಎಸ್ ಎಂದು ಬರೆದರೆ ಪಿ ಜಿ ಎಸ್ ಅನ್ನ ಟಿ ಐ ಎಸ್ ಎಂದು ಬರೀತಾರೆ. ಅದೇ ರೀತಿಯಾಗಿ ಎಚ್ ಕೆ ಆರ್ ನ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ರೈಟ್. ಸಿಂಪಲ್. ಯು ಪ್ಲಸ್ 3 ಎಕ್ಸ್ ಬರುತ್ತೆ ಅಂದ್ರೆ ಸಿಂಪಲ್. ಈ ರೀತಿಯಾಗಿ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಕ್ರಾಸ್ ನ ಮಾಡ್ತಾ ಹೋಗ್ತೀವಿ ರೈಟ್. ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ರೈಟ್ ನೋಡ್ತಾ ಹೋಗೋಣ. ಇ ಪ್ಲಸ್ 1 ಎಫ್ ಇದೆ, ಸಿ ಪ್ಲಸ್ 2 ಇ ಇದೆ, ಅದಾದ ನಂತರದಲ್ಲಿ ಯು ಪ್ಲಸ್ 3 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಎಕ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇದು ಕೂಡ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ರೈಟ್ ನೋಡೋಣ. ಪಿ ಮೊದಲು ಎಸ್ ಪಿ ಎಸ್ ಪ್ಲಸ್ 1 ಟಿ ಬರುತ್ತೆ, ಅದಾದ ನಂತರದಲ್ಲಿ ಕೆ ಪ್ಲಸ್ 1 ಪ್ಲಸ್ 2 ಎಂ ಬರುತ್ತೆ, ಸಾರಿ ಎಚ್ ಅಲ್ಲ ಪಿ ಐ ಜಿ ಎಚ್, ಜಿ ಪ್ಲಸ್ 1 ಪ್ಲಸ್ 2 ಅದಾದ ನಂತರದಲ್ಲಿ ಎಸ್ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಸಾರಿ ಇಲ್ಲಿ ಮೊದಲು ಕ್ರಾಸ್ ಮಾಡಿರೋದ್ರಿಂದ ಎಸ್ ನಿಂದ ಟಿ ಬರುತ್ತೆ, ಕ್ರಾಸ್ ಆಗಿರೋದ್ರಿಂದ ಎಸ್ ಟಿ ಬರುತ್ತೆ, ಅದಾದ ನಂತರದಲ್ಲಿ ಜಿ ಐ ಬರುತ್ತೆ, ಅದಾದ ನಂತರದಲ್ಲಿ ಪಿ ಎಸ್ ಬರುತ್ತೆ, ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಎಸ್ ಪ್ಲಸ್ 1 ಟಿ ಜಿ ಪ್ಲಸ್ 2 ಪ್ಲಸ್ 1 ಪ್ಲಸ್ 2 ಐ ಬರುತ್ತೆ, ಅದಾದ ನಂತರದಲ್ಲಿ ಪಿ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಎಸ್ ನಮಗೆ ದೊರೆಯುತ್ತದೆ. ಹಾಗಾಗಿ ಪ್ಲಸ್ 3 ಎಸ್ ಬರುತ್ತೆ, ಪ್ಲಸ್ 2 ಐ ಬರುತ್ತೆ, ಪ್ಲಸ್ 1 ಟಿ ಬರುತ್ತೆ. ಇದೇ ರೀತಿಯಾಗಿ ಏನ್ ಮಾಡ್ತೀವಿ ಇವಾಗ ಎಚ್ ಕೆ ಆರ್ ನ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಅಂತ ಬಂದಾಗ ನಮ್ಗೆ ಇಲ್ಲಿ ಏನ್ ಸಿಗುತ್ತೆ, ಆರ್ ಪ್ಲಸ್ 1 ಎಸ್ ಬರುತ್ತೆ, ಎಚ್ ಕೆ ಪ್ಲಸ್ 2 ಎಂ ಬರುತ್ತೆ, ಎಚ್ ಪ್ಲಸ್ 3 ಎಚ್ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಕೆ ಅಂತ ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಬರುವಂತ ಆನ್ಸರ್ ಯಾವುದು ಎಸ್ ಎಂ ಕೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ನಾವು ಈ ರೀತಿಯಾದಂತಹ ಒಂದು ಕ್ವಶನ್ಗಳನ್ನ ನಾವು ನೋಡೋದಕ್ಕೆ ನಮಗೆ ಸಿಗ್ತದೆ ರೈಟ್. ಈ ಒಂದು ಪ್ಯಾಟರ್ನ್ ಅನ್ನು ನಾವಿಲ್ಲಿ ಫಾಲೋ ಆಗಬೇಕು ಅಂತಂದ್ರೆ ನೀವು ಪರಿಪೂರ್ಣವಾಗಿ ಈ ವಿಡಿಯೋವನ್ನ ನೋಡ್ಲೇಬೇಕಾಗ್ತದೆ. ಒಂದು ಸಿಮಿಲರ್ ಆಗಿರುವಂತಹ ಕ್ವಶನ್ಗಳಿರ್ಬೋದು, ಡಿಫಿಕಲ್ಟ್ ಆಗಿರುವಂತಹ ಕ್ವಶನ್ಗಳಿರ್ಬೋದು, ಸರಳವಾಗಿ ಮತ್ತು ಒಂದು ವಿರಳವಾದಂತಹ ಕ್ವಶನ್ಗಳನ್ನ ಬಿಡಿಸ್ತಾ ಬಂದಿದ್ದೀವಿ. ಈ ಎಲ್ಲ ವಿಡಿಯೋಗಳನ್ನ ನೀವು ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಅನುಕೂಲವಾಗಲಿ ಅಂತ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಒಂದು ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಇರಬೇಕು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ನಾನು ಇಲ್ಲಿ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.